हरिः ओम यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जयतं हरिं करोतु मम कल्याणं हरिर्हयमुखापितः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणोर्धि सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ವೈಶಂಪಾಯನರು ತಿಳಿಸಿಕೊಟ್ಟಿರುವಂತಹ ಉತ್ತಮವಾದ ಸಪ್ತಮಿ ವ್ರತದ ವಿಧಾನವನ್ನ ಕೈಲಾಸದಲ್ಲಿ ಕುಳಿತಿರುವಂತಹ ಶಂಭು ರುದ್ರದೇವರು ಸ್ಕಂದನಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ನೀವು ಸೂರ್ಯ ಸಪ್ತಮಿ ವ್ರತವನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ರಿ, ವಾರಗಳ ಫಲವನ್ನು ಹೇಳಿಬಿಡ್ರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾನೆ. ಪ್ರಣಮ್ಯ ಶಿರಸಾ ಭೂಮೋ ಸ್ಕಂದೋ ವಚನಮಬ್ರವೀ ವಾರ ಏತೇತ್ಪರ್ಯ ಫಲಂ ನಾಥ ಶ್ರೋತುಮಿಚ್ಛಾಮಿ ತತ್ವತಃ. ಯಾವ್ಯಾವ ವಾರ ಏನೇನು ಮಾಡಿದ್ರೆ ಏನೇನ್ ಫಲ ಬರ್ತದೆ ಅದನ್ನು ಹೇಳಿಬಿಡ್ರಿ ಅಂತ ಕೇಳಿದಾಗ ರುದ್ರದೇವರು ನಮ್ಮ ಮೇಲೆ ಕರುಣೆಯಿಂದ ಸ್ಕಂದನಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಭಾನುವಾರದ ದಿನ ಕೆಂಪು ಹೂವುಗಳಿಂದ ಸೇರಿದಂತಹ ಅರ್ಘ್ಯವನ್ನು ಬಿಡಬೇಕು, ಭವಿಷ್ಯಾನ್ನವನ್ನ ತಿನ್ನಬೇಕು. ಇದರಿಂದ ಸ್ವರ್ಗ ತಪ್ಪೋದಿಲ್ಲ, ಸ್ವರ್ಗ ಅವನಿಗೆ ಸಿಗ್ತಾ ಇದೆ. ಇನ್ನು ಭಾನು ಸಪ್ತಮಿಯಿಂದ ಈ ರೀತಿ ಅರ್ಘ್ಯವನ್ನ ಕೊಟ್ಟಿದ್ದೇ ಆದ್ರೆ ಎಲ್ಲ ಗಣಗಳಿಂದ ಪರಮೇಶ್ವರ ಪ್ರೀತನಾಗಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಇನ್ನು ತಿಥಿವಾರಗಳನ್ನ ಈ ರೀತಿ ವಿಧಾನದಿಂದ ಅನುಸರಣೆ ಮಾಡಿದ್ರೆ ಸೂರ್ಯನಿಗೆ ಸಮನಾಗುವಂತಹ ಯೋಗ ಅವನಿಗೆ ಬರ್ತಾ ಇದೆ. ಇವೆರಡರಲ್ಲಿ ಒಂದನ್ನೇ ಕಾಪಾಡಿದ್ರೆ ಗಾಣಪತ್ಯ ಲೋಕವನ್ನ ಅವನು ಪಡಿತಾ ಇದ್ದಾನೆ. ಭಾನುವಾರ ಸಂಕ್ರಾಂತಿ ಸೇರಿ ಸಪ್ತಮಿ ಬಂದಿದ್ರೆ ಆ ದಿನ ಮಾಡುವಂತಹ ವ್ರತ ಪೂಜೆ ಜಪ ಎಲ್ಲವೂ ಅಕ್ಷಯವಾದ ಫಲವನ್ನ ಪಡಿತಾ ಇದೆ. ಶುದ್ಧವಾದ ಭಾನುವಾರದಲ್ಲಿ ಸೂರ್ಯನ ಪೂಜೆಯನ್ನ ಮಾಡಬೇಕು. ಗಾಳಿ ತುಟಿಯ ಮೇಲೆ ಬೀಳದ ಹಾಗೆ, ಉಸಿರು ಬಿಡದ ಹಾಗೆ ಶುದ್ಧವಾದ ಮನಸ್ಸಿನಿಂದ ಆ ಪ್ರತಿಮೆಯಲ್ಲಿ ಅಥವಾ ಮಂಡಲವನ್ನ ಬರೆದು ಆ ಆದಿತ್ಯನನ್ನ ಪೂಜೆ ಮಾಡಬೇಕು. ದ್ವಿಭುಜಂ ರಕ್ತ ಪದ್ಮಹಸ್ತಂ ಸುಗರಂ ರಕ್ತ ವಾಸಸಂ ಸರ್ವಾ ರಕ್ತಾಭರಣಂ ಧ್ಯಾತ್ವಾ ಹಸ್ತಾಭ್ಯಾಂ ಪುಷ್ಪಂ ವಿಧೃತ್ಯ ಸಂಗ್ರಾಹೈಶ್ವಾನ್ ಸಮೀಕ್ಷಪೇ. ಇಷ್ಟೆಲ್ಲ ಹೇಳ್ತಾರೆ ನೋಡಿ. ಅಂದ್ರೆ ಆ ಎರಡು ಭುಜಗಳಿಂದ ಕೂಡಿರುವಂತಹ ಅತ್ಯದ್ಭುತ ತೇಜಸ್ಸಿನಿಂದ ಕೂಡಿರುವಂತಹ ಸೂರ್ಯನನ್ನ ಪೂಜಾ ಮಾಡಬೇಕಪ್ಪ. ಗುರುಗಳ ಮುಖಾಂತರವಾಗಿ ವಿಧಿವತ್ತಾಗಿ ಆ ಸೂರ್ಯನ ಉಪದೇಶವನ್ನ ಪಡೆದು ಆ ಸೂರ್ಯನ ಧ್ಯಾನವನ್ನ ಮಾಡಬೇಕು. ವಿಲೇಪನಕ್ಕಾಗಿ ಚಂದನವನ್ನ ಸಮರ್ಪಣೆ ಮಾಡಬೇಕು. ಧೂಪ ದೀಪ ನೈವೇದ್ಯಗಳಿಂದ ಆ ಸೂರ್ಯನ ಆರಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಸೂರ್ಯನ ಆರಾಧನೆಯಿಂದ ಸೂರ್ಯ ಸಾರೂಪ್ಯವನ್ನ ಹೊಂತಾನೆ. ಇಷ್ಟೇ ಅಲ್ಲ, ಇನ್ನೂ ಒಂದು ಹೇಳ್ತೀನಿ ಕೇಳಿ ಅಂತಾರೆ ರುದ್ರದೇವರು. ಬ್ರಹ್ಮವಧೆ ಮಾಡಿದ ಸಂದರ್ಭದಲ್ಲಿ ಕಪಾಲ ನನ್ನ ಕೈಯಲ್ಲಿ ಅಂಟಿಕೊಂಡಿರುವಂಥದ್ದು. ರವಿಯ ಈ ವ್ರತವನ್ನ ಕಾಶಿಯ ಗಂಗಾ ನದಿ ತಟದಲ್ಲಿ ನಾನು ಮಾಡಿ ಮುಕ್ತನಾಗಿದ್ದೇನೆ. ಬಿಂದು ಮಾಧವನ ಸನ್ನಿಧಾನ ಯಾವುದು? ಕಾಶಿ ಕ್ಷೇತ್ರ. ಅದನ್ನೆಲ್ಲ ಹೇಳ್ತಾರೆ ರುದ್ರದೇವರು ನೋಡಿ. ಏವಂ ಪೂಜೆಯೇ ದರ್ಕಂ ರವಿ ಸಾಯುಜ್ಯ ನಾವ್ರಜೇತ್ ಅಸ್ಮದ್ ಬ್ರಹ್ಮ ವದೋದ್ಘೋರಂ ಕಪಾಲಂ ಕರ ಲಗ್ನಗಂ. ಕೈಯಲ್ಲಿ ಸಿಕ್ಕಾಕೊಂಡಿತ್ತು. ರವೇಷ್ಟಸ್ಯ ಪ್ರಸಾದಸ್ತು ಮುಕ್ತಿಂ ವಾರಾಣಸಿ ತಟೇ. ವರುಣ ಮತ್ತು ಅಸಿ ಅನ್ನುವಂತಹ ನದಿಗಳ ಸಂಗಮ ಆ ವಾರಾಣಸಿಯಲ್ಲಿ ನನಗೆ ಅನುಗ್ರಹವಾಗಿ ಅದನ್ನು ನಾನು ಬಿಟ್ಟಿದ್ದೇನೆ. ಅವನ ಅನುಗ್ರಹದಿಂದಲೇ, ಸೂರ್ಯನಾರಾಯಣನ ಅನುಗ್ರಹದಿಂದಲೇ ನನಗೆ ಎಲ್ಲ ಪಾಪಗಳು ಪರಿಹಾರ ಆಗಿದ್ದಾವೆ. ಮತ್ತೆ ಸ್ಕಂದ ಪ್ರಶ್ನೆ ಮಾಡ್ತಾ ಇದ್ದಾನೆ. ನೀನು ಸರ್ವಜ್ಞನಾಗಿರುವಂಥವನು, ವರ ಕೊಡೋತಕ್ಕೆ ಇರುವಂಥವನು, ಇಂತಹ ಅತ್ಯದ್ಭುತನಾಗಿರುವಂಥವನು ನೀನು ಹೀಗಾಗ್ಲಿಕ್ಕೆ ಕಾರಣ ಏನು? ಸೂರ್ಯನ ಎಲ್ಲ ಪಾಪಗಳು ಕಳೀತಾ ಇದ್ದಾನೆ ಅಂತಂತೀರಲ್ಲ, ಅದರ ಮಹತ್ವ ಏನು ಅಂತ ಕೇಳಿದಾಗ ಸೂರ್ಯನ ಮಹಿಮೆಯನ್ನು ರುದ್ರದೇವರು ಹೇಳ್ತಾ ಇದ್ದಾರೆ. ನೋಡಪ್ಪ, ಸೂರ್ಯ ಮಾರ್ಗಶೀರ್ಷ ಮಾಸದಲ್ಲಿ, ಅಂದ್ರೆ ಒಂದೊಂದು ಮಾಸದಲ್ಲಿ ಒಂದೊಂದು ಹೆಸರಿನಿಂದ ಅವನನ್ನ ಕರೀತಾರೆ. ಮಾರ್ಗಶೀರದಲ್ಲಿ ಮಿತ್ರ, ಪುಷ್ಯದಲ್ಲಿ ವಿಷ್ಣು, ಮಾಘದಲ್ಲಿ ವರುಣ, ಫಾಲ್ಗುಣದಲ್ಲಿ ಸೂರ್ಯ, ಚೈತ್ರದಲ್ಲಿ ಭಾನು, ವೈಶಾಖದಲ್ಲಿ ತಾಪಸ, ಜ್ಯೇಷ್ಠದಲ್ಲಿ ಇಂದ್ರ, ಆಷಾಢದಲ್ಲಿ ರವಿ,
ಶ್ರಾವಣದಲ್ಲಿ ಗಭಸ್ತಿ, ಭಾದ್ರಪದಲ್ಲಿ ಯಮ, ಆಶ್ವೀಜದಲ್ಲಿ ಹಿರಣ್ಯರೇತ, ಕಾರ್ತೀಕದಲ್ಲಿ ದಿವಾಕರ ಅಂತ ಹೇಳಿ ಅವರನ್ನ ಕರೀತಾ ಇದ್ದಾರೆ. ಅತ್ಯದ್ಭುತವಾದ ಕಾಂತಿ ಉಳ್ಳಂತವನು ಸೂರ್ಯ. ಆ ಸೂರ್ಯನ ನಾಮಗಳನ್ನ ಯ ಇದಂ ಪಠತೆ ನಿತ್ಯಂ ತಸ್ಯ ಪಾಪಂ ನ ವಿದ್ಯತೆ. ಈ 12 ನಾಮಗಳನ್ನ ಯಾರು ಹೇಳ್ತಾರೋ ಅವನಿಗೆ ಪಾಪ ಅನ್ನೋದು ಬರೋದಿಲ್ಲ. ನ ರೋಗೋ ನ ಚ ದಾರಿದ್ರ್ಯಂ, ರೋಗ ಬರೋದಿಲ್ಲ, ದಾರಿದ್ರ್ಯ ಬರೋದಿಲ್ಲ, ಅಕ್ಷಯವಾದ ಫಲವನ್ನ ಅವನು ಪಡಿತಾ ಇದ್ದಾನಪ್ಪ. ಇತಿ ಜಪ್ತ್ವಾಂ, ಯಾರು ಜಪ ಮಾಡ್ತಾರೋ ಈ ನಾಮಗಳನ್ನ, 12 ನಾಮಗಳನ್ನ, ಯಾವ್ಯಾವ 12 ನಾಮಗಳು ಒಂದ್ಸಾರ ಹೇಳಬೇಡ್ರಿ ಅಂತ ಕೇಳಿದ್ರೆ, ಆದಿತ್ಯೋ ಭಾಸ್ಕರ ಸೂರ್ಯ, ಅರ್ಕೋ ಭಾನುರ್ ದಿವಾಕರ, ಸುವರ್ಣ ರೇತಾ ಮಿತ್ರಶ್ಚ, ಪೂಷಾ ತ್ವಷ್ಟಾ ಚ ತೇ ದಶ, ಸ್ವಯಂಭೂ, ಇಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಅಂದ್ರೆ ಸ್ವಯಂಭೂ ಸ್ಥಿವಿರಾಶ್ಚ ದ್ವಾದಶ ಪರಿಕೀರ್ತಿತ. ಈ 12 ನಾಮಗಳನ್ನ ಯಾರು ನಿತ್ಯ ಹೇಳ್ತಾರೋ ಸರ್ವ ಪಾಪಾಶ್ಚ ರೋಗಾಶ್ಚ, ಎಲ್ಲ ಪಾಪಗಳು ಪರಿಹಾರ ಆಗತ್ತೆ, ವಿಶೇಷವಾಗಿ ಅವನಿಗೆ ಅನುಗ್ರಹವಾಗತ್ತೆ ಅಂತ ಹೇಳ್ತಾರೆ. ಇನ್ನು ಈ ನಾಮಗಳನ್ನ ಯಾರು ಪಾರಾಯಣ ಮಾಡ್ತಾರೋ ಹೇಳ್ತಾರೋ ಅವರಿಗೆ ಏನೇನ್ ರೋಗ ಹೋಗುತ್ತೆ ಅಂತ ಒಂದು ಲೀಸ್ಟ್ ಕೊಡ್ತಾರೆ. ಎಂಥೆಂಥ ರೋಗಗಳಿದ್ದಾವ ನೋಡಿ, ಒಂದೊಂದೇ ಹೇಳ್ತಾರೆ. ಮೊದಲನೇದ್ದು ಶಿಡುಬು, ಕಾಮಾಲೆ, ಕ್ರೂರವಾದ ರೋಗಗಳು, ಆಮೇಲೆ ದೈಹಿಕ ರೋಗಗಳು, ಚಾತುರ್ತಿಕ ರೋಗಗಳು, ಕುಷ್ಠ, ಕ್ಷಯ, ಹೊಟ್ಟೆ ಶೂಲೆ, ಬಗೆ ಬಗೆಯ ಜ್ವರಗಳು, ಆಶ್ಮರಿ ಅನ್ನುವಂತಹ ಕಲ್ಲು ಬೀಳುವಂತಹ ರೋಗ, ಮೂತ್ರ ರೋಗ, ಕೃಚ್ಛ, ಮೂತ್ರಾದಿ ಬಗೆ ಬಗೆಯ ರೋಗಗಳು, ವಾತದಿಂದ ಕೂಡಿರುವಂತಹ ರೋಗಗಳು, ಗರ್ಭದಲ್ಲೇ ಬರುವಂತಹ ರೋಗಗಳು, ಒಂದ ಎರಡ ನಾನಾ ವಿಧವಾದ ರೋಗಗಳು. ಆ ಎಲ್ಲಾ ರೋಗಗಳನ್ನು ಈ ನಾಮಗಳು ಕಳೀತಾ ಇದ್ದಾವಂತ. ನಿತ್ಯದಲ್ಲಿ ಆ 12 ನಾಮವನ್ನು ಹೇಳಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಸೂರ್ಯನ ಮಂತ್ರ ಇದೆ. ಹ್ರಾಂ ಹ್ರೀಂ ಸಂ ಸೂರ್ಯಾಯ ನಮಃ, ಅದನ್ನು ಹೇಳ್ತಾರೆ ಇಲ್ಲಿ. ಮಂತ್ರಾಶ್ಚಾಯಂ ಹ್ರಾಂ ಹ್ರೀಂ ಸಂ ಸೂರ್ಯಾಯ ನಮಃ ಅನೇನ ಮಂತ್ರೇಣ ಸದಾ ಸರ್ವ ಸಿದ್ಧಿ ಭವೇದ್ರುವಂ. ಈ ನಾಮವನ್ನ, ಈ ಮಂತ್ರವನ್ನ, ಗುರುಪದೇಶವನ್ನ ಪಡೆದು ಮಂತ್ರವನ್ನ ಜಪ ಮಾಡಿದ್ದೇ ಆದ್ರೆ ಎಲ್ಲಾ ಸಿದ್ಧಿಗಳು ಅವನಿಗೆ ಪ್ರಾಪ್ತಿಯಾಗತ್ತೆ. ನೋಡಿ ಹೇಳ್ತಾರೆ, ವ್ಯಾಧಯೋ ನೈವ ಬಾಧಂತೆ ನಚ ಅನಿಷ್ಟ ಭಯಂ ಭವೆ. ಅವನಿಗೆ ವ್ಯಾಧಿಗಳು ಬರೋದಿಲ್ಲ, ಅನಿಷ್ಟ ಉಂಟಾಗೋದಿಲ್ಲ. ಈ ಮಂತ್ರದಿಂದ ಮಂತ್ರಿಸಿರುವಂತಹ ನೀರನ್ನ ಕುಡಿದ್ರೆ ಸಾಕು, ಎಲ್ಲ ರೋಗಗಳ ಪರಿಹಾರ ಆಗತ್ತೆ. ಇದನ್ನ ಮಂತ್ರವನ್ನ ಗುರುವಿನಿಂದ ಉಪದೇಶವನ್ನ ಪಡಿಬೇಕು. ನ ದಾತವ್ಯಂ ನ ಖ್ಯಾತವ್ಯಂ, ಬಾಯಿಂದ ಹೇಳೋದಲ್ಲ, ಬರೇ ಕೇಳೋದಲ್ಲ, ಗುರುವಿನಿಂದ ಉಪದೇಶವನ್ನ ಪಡೆದು ಭಕ್ತಿ ಶ್ರದ್ಧೆಯಿಂದ ಇದನ್ನು ಮಾಡಬೇಕು. ಇನ್ನೂ ಒಂದು ಮಾತು ಹೇಳ್ತಾರೆ, ಪಾಖಂಡ ಲೌಕಿಕೇಶಿಷು, ಪಾಖಂಡರಿಗೆ, ನಾಸ್ತಿಕರಿಗೆ, ಅಯೋಗ್ಯರಿಗೆ, ಅಲ್ಪಮತಿಗಳಿಗೆ, ದೇವರಿಲ್ಲ, ಧರ್ಮಿಲ್ಲ, ಸ್ವರ್ಗ ನರಕಾದಿಗಳಿಲ್ಲ ಅನ್ನೋಂಥವರಿಗೆ ಉಪದೇಶವನ್ನ ಮಾಡತಕ್ಕದ್ದಲ್ಲ. ಇನ್ನು ಈ ಸೂರ್ಯನ ಮಂತ್ರವನ್ನ ಜಪಿಸಿ ನೀರನ್ನು ಯಾರು ಕುಡಿತಾರೋ ಅವರಿಗೆಲ್ಲಾ ರೋಗಗಳು ಪರಿಹಾರ ಆಗತ್ತೆ. ಶಾಸ್ತ್ರವಾದ ಜ್ಞಾನ ಅವರಿಗೆ ಲಭಿಸ್ತಾ ಇದೆ, ಇಷ್ಟಾರ್ಥವನ್ನ ಕೊಡ್ತಾ ಇದೆ. ದೇವ ಬ್ರಾಹ್ಮಣರನ್ನು ನಿಂದೆ ಮಾಡತಕ್ಕಂಥವನಿಗೆ ಇದನ್ನು ಹೇಳತಕ್ಕದ್ದಲ್ಲ. ಓಗ್ನಃ ಕೃತಜ್ಞಶ್ಚೈವ ಮುಚ್ಚತೆ ಸರ್ವಪಾತಕೈ. ಎಷ್ಟೇ ಪಾಪಗಳನ್ನ ಮಾಡಿರ್ಲಿ ಆ ಎಲ್ಲ ಪಾಪ ಪರಿಹಾರ ಆಗತ್ತೆ. 1 ಸಾರೆ 2 ಸಾರೆ ಎಷ್ಟು ಸಾರೆ ಹೇಳ್ತಾರೋ, ನನ್ನ ಮಾತಲ್ಲ ಹೇಳ್ಬಿಡ್ತೀನಿ. ಏಕಕಾಲಂ ದ್ವಿಕಾಲಂ ವಾ ತ್ರಿಕಾಲಂ ನಿತ್ಯಮೇವಚ. 1 ಸಾರೆ ಹೇಳ್ರಿ, 2 ಸಾರೆ ಹೇಳಿ, 3 ಸಾರೆ ಹೇಳಿ, ಎಲ್ಲ ಪಾಪಗಳು ಹೋಗುತ್ತೆ. ಪುತ್ರ ಬೇಕನ್ನೋನಿಗೆ ಪುತ್ರ ಪ್ರಾಪ್ತಿ ಆಗತ್ತೆ, ಕನ್ಯಾ ಬೇಕು ಅನ್ನೋನಿಗೆ ಕನ್ಯಾ ಪ್ರಾಪ್ತಿ ಆಗತ್ತೆ, ವಿದ್ಯೆ ಬೇಕು ಅನ್ನೋನಿಗೆ ವಿದ್ಯೆ, ಧನ ಬೇಕು ಅನ್ನೋನಿಗೆ ಧನ. ಶೃಣುಯಾತ್ ಸರ್ವಂ ಭಕ್ತ್ಯ ಶುದ್ಧಾಚಾರ ಸಮನ್ವಿತ. ಆಚರಣೆ ಶುದ್ಧವಾಗಿರಬೇಕು, ಅವಾಗ ಫಲ ಕೊಡ್ಲಿಕ್ಕೆ ಸಾಧ್ಯ. ಸೂರ್ಯನ ವ್ರತ ವಿಶೇಷವಾದ ಫಲವನ್ನ ಕೊಡುವಂಥದ್ದು. ಎಲ್ಲರ ಮುಂದೆ ಇದನ್ನು ಹೇಳಬೇಡ್ರಿ ಅಂತಾರೆ. ಶುದ್ಧವಾದ ಮನಸ್ಸಿನಿಂದ ಮಾಡೋರಿಗೆ ಮಾತ್ರ ಹೇಳಿ. ಗ್ರಹಣಗಳಲ್ಲಿ, ಊಟ ಮಾಡಿದ ಸಂದರ್ಭದಲ್ಲಿ, ಪೂಜೆ ಮಾಡುವಂತಹ ಸಂದರ್ಭದಲ್ಲಿ, ಜ್ಞಾನಿಗಳ ಸಮ್ಮುಖದಲ್ಲಿ ಇದನ್ನ ನಾಮಗಳನ್ನ ಹೇಳಿದ್ರೆ ಅನಂತವಾದ ಫಲ. ತಪಸ್ವಿಗಳಾದ ಬ್ರಾಹ್ಮಣರ ಎದುರಿಗೆ, ದೇವತೆಗಳ ಎದುರಿಗೆ ಇದನ್ನು ಯಾರು ಹೇಳ್ತಾರೋ ಕೇಳ್ತಾರೋ ಅವರು ಸೂರ್ಯಲೋಕವನ್ನೇ ಪಡೀತಾ ಇದ್ದಾರಪ್ಪ. ಅಷ್ಟು ವಿಶಿಷ್ಟವಾದದ್ದು ಈ ಸೂರ್ಯನ ಅನುಗ್ರಹ ಅಂತ ಹೇಳ್ತಾ ಇದ್ದಾರೆ.